ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ ವಾರ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ. ಯಾಕೆಂತಂದ್ರೆ ನಿನ್ನೆ ಸಂಜೆನೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಕವರ್ ಮಾಡಿದ್ದೀನಿ. ಬಟ್ ಇನ್ನು ಒಂದಷ್ಟು ಸುದ್ದಿಗಳಿರ್ತವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಆದ್ರೆ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಶುಕ್ರವಾರ ಅಂತೂ ಮೋರ್ ದನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು, ನಿಫ್ಟಿಯಲ್ಲಿ 581 ಪಾಯಿಂಟ್ಸ್ ಅಥವಾ 2.26% ಡೌನ್ ಫಾಲ್ ಇದೆ. ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಅಲ್ಲೇ ಮೂವ್ ಆಯ್ತು ಮಾರ್ಕೆಟ್. ಕಳೆದ ವಾರ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಈ ವಾರ ಆ ರೀತಿ ಏನಿಲ್ಲ, ಎಕ್ಸ್ಟ್ರೀಮ್ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಇಂಡೆಕ್ಸ್ ಲೆವೆಲ್ ಅಲ್ಲಿ ಮೋರ್ ದನ್ 2% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರದಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 2040 ಪಾಯಿಂಟ್ಸ್ ಅಥವಾ 2.45% ಅಂದ್ರೆ ನಿಯರ್ಲಿ 2.5% ಡೌನ್ ಫಾಲ್ ಸೆನ್ಸೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎರಡು ಕಡೆ ಎಕ್ಸ್ಟ್ರೀಮ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಕಳೆದ ವಾರ. ಇನ್ನು ಅಮೆರಿಕದ ಮಾರ್ಕೆಟ್ ಕಡೆ ಬಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಶುಕ್ರವಾರ ನೋಡಬಹುದು 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ, ಅಥವಾ 521 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ. ಆನಂತರ ಇನ್ನೂ ಒಂದಷ್ಟು ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. ಮತ್ತೆ ಅಲ್ಲಿಂದ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿದೆ. ಬಟ್ ಏನಂತ ದೊಡ್ಡ ಮಟ್ಟದ ಬೌನ್ಸ್ ಬ್ಯಾಕ್ ಅಲ್ಲ. ನೀವು ಇಲ್ಲಿ ನೋಡಬಹುದು, ಎಸ್ ಅರೌಂಡ್ 0.5% ರಿಕವರ್ ಆಗಿದೆ ಲೋ ಇಂದ. ಬಟ್ ಸ್ಟಿಲ್ ಮೋರ್ ದನ್ 1% ಡೌನ್ ಫಾಲ್ ಇದೆ ಶುಕ್ರವಾರದ ಸೆಷನ್ ಅಲ್ಲಿ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲಿ ಕೂಡ ನೋಡಬಹುದು 558 ಪಾಯಿಂಟ್ಸ್ ಅಥವಾ 1.13% ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎಸ್ಪೆಷಲಿ ಫ್ಲಾಟಿಶ್ ಆಗಿರುತ್ತಾ ಇತ್ತು ಇನ್ ಕೇಸ್ ಏನಾದ್ರು ಶುಕ್ರವಾರ ಡೌನ್ ಆಗಿಲ್ಲ ಅಂದಿದ್ರೆ. ಬಟ್ ಶುಕ್ರವಾರ ಡೌನ್ ಫಾಲ್ ಕಂಡು ಬಂದಿದೆ. ಹಾಗಾಗಿ ವೀಕ್ಲಿ ಪರ್ಫಾರ್ಮೆನ್ಸ್ ಕೂಡ ಮೋರ್ ದನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ನೋಡಬಹುದು 210 ಪಾಯಿಂಟ್ಸ್ ಅಥವಾ 0.92% ಡೌನ್ ಫಾಲ್ ಇದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು ಬಿಲೋ 1% ಡೌನ್ ಫಾಲ್ ಇದೆ. ಇಲ್ಲಿ 172 ಪಾಯಿಂಟ್ಸ್ ಅಥವಾ 0.76% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಎಸ್ಪೆಷಲಿ ಒಳ್ಳೆ ರಿಕವರ್ ಆಗಿತ್ತು. ಬಟ್ ಕೊನೆ 2 ದಿನ ಡೌನ್ ಫಾಲ್ ಕಂಡು ಬಂದಿದೆ. ನೋಡಬಹುದು 2% ಗಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಲಾಸ್ಟ್ 3 ಡೇಸ್ ಅಲ್ಲಿ 25, 26, 27 3 ದಿನದ ಪರ್ಫಾರ್ಮೆನ್ಸ್ ಒಂದಷ್ಟು ಡೌನ್ ಆಯ್ತು. ಹಾಗಾಗಿ 0.76% ಡೌನ್ ಅಲ್ಲಿ ವೀಕ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಒಂದು ಫಾಲ್ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು. ಹಾಗೆ ನಿಫ್ಟಿಯಲ್ಲೂ ಕೂಡ ನಾವು ನಿಫ್ಟಿ 1 ಡೇ ಓಪನ್ ಮಾಡಿದ್ರೆ ನೋಡಬಹುದು ಇಲ್ಲಿ ಮೇ ಬಿ ಬಿಗ್ ಪ್ಲೇಯರ್ಸ್ ಯಾರಿಗೋ ವೀಕೆಂಡ್ ಅಲ್ಲಿ ಅಟ್ಯಾಕ್ ಆಗುತ್ತೆ ಅನ್ನುವಂತ ಮಾಹಿತಿ ಬಂದಿರಬಹುದು. ಕೆಲವು ಸಲ ಆಗುತ್ತೆ, ಇನ್ಸೈಡರ್ ಮಾಹಿತಿಗಳನ್ನ ತಿಳ್ಕೊಳ್ತಾರೆ. US ಇರಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋ ಮಾಹಿತಿ ಬಂದಿರಬಹುದು. ಮೇ ಬಿ ಅದೇ ಕಾರಣಕ್ಕೆ ಲಾಸ್ಟ್ 1 ಅವರ್ ಅಲ್ಲಿ, ಅಥವಾ ಲಾಸ್ಟ್ 1 ಅವರ್ ಅಲ್ಲ, ನೀವು ಇಲ್ಲಿ ನೋಡಬಹುದು ಎಕ್ಸಾಕ್ಟ್ಲಿ 3 ಗಂಟೆ ನಂತರ ಲಾಸ್ಟ್ ಜಸ್ಟ್ 30 ಮಿನಿಟ್ಸ್ ಅಲ್ಲಿ ಮೋರ್ ದೆನ್ 130 ಪಾಯಿಂಟ್ಸ್ ಡೌನ್ ಫಾಲ್ ಇದೆ. ಆಲ್ಮೋಸ್ಟ್ ನೋಡಬಹುದು ನಿಯರ್ಲಿ 150 ಪಾಯಿಂಟ್ಸ್. ಮೇ ಬಿ ಯಾರಿಗೋ ಒಂದು ಹಿಂಟ್ ಸಿಕ್ಕಿರಬಹುದು ಬಿಗ್ ಪ್ಲೇಯರ್ಸ್ ಗೆ. ಅದೇ ಕಾರಣಕ್ಕೆ ಮಾರಾಟ ಮಾಡಿರಬಹುದು ಶುಕ್ರವಾರದ ಸೆಷನ್ ಅಲ್ಲಿ. ಬಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಹಿಂಗೆ ಅಂತ ಅಂತೂ ಹೇಳಕ್ ಆಗೋದಿಲ್ಲ. ಅದು ಇರಬಹುದು ಅಥವಾ ಬೇರೆ ಕಾರಣ ಇರಬಹುದು. ಬಟ್ ವೀಕೆಂಡ್ ಅಲ್ಲಿ ಅಂದ್ರೆ ನಿನ್ನೆ ಮಿಡ್ಲ್ ಈಸ್ಟ್ ಇಂದ ಬಂದಂತ ಸುದ್ದಿಗಳನ್ನ ನೋಡಿದ್ರೆ ಮೇ ಬಿ ಶುಕ್ರವಾರ ಯಾರಿಗಾದ್ರೂ ಹಿಂಟ್ ಸಿಕ್ಕಿರಬಹುದು. ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಶುಕ್ರವಾರದ ಸೆಷನ್ ಅಲ್ಲಿ ಡೌನ್ ಫಾಲ್ ಇದೆ. ನೀವು ಇಲ್ಲಿ ನೋಡಬಹುದು 500 ಪಾಯಿಂಟ್ಸ್ ಗಿಂತ ಜಾಸ್ತಿ. ಏನು ಮುಂದುವರಿಯೋಣ. ಆಕ್ಚುಲಿ ಈ ವಾರದಲ್ಲಿ ಜಸ್ಟ್ 4 ದಿನ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ. ಯಾಕಂತಂದ್ರೆ ಮಾರ್ಚ್ 3 ಟ್ಯೂಸ್ಡೇ ರಜೆ ಇರುತ್ತೆ ನಮ್ಮ ಮಾರ್ಕೆಟ್. ಹೋಲಿ ಪ್ರಯುಕ್ತ ಮಾರ್ಕೆಟ್ ರಜೆ ಇರುತ್ತೆ. ಸೊ ನನಗೆ ನಾಳೆ ರಜೆ ಇದ್ದಿದ್ರೆ ಚೆನ್ನಾಗಿತ್ತು ಅನಿಸ್ತಿದೆ. ಯಾಕೆಂತಂದ್ರೆ ಬ್ಯಾಡ್ ನ್ಯೂಸ್ ಬಂದಿದೆ. ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ಕ್ಲೋಸ್ ಇದ್ದಿದ್ರೆ ಒಂದ್ ಸ್ವಲ್ಪ ಸಮಯ ಸಿಗ್ತಾ ಇತ್ತು, ಇನ್ನೊಂದಷ್ಟು ಸುದ್ದಿಗಳು ಬರ್ತಾ ಇದ್ವು, ಅನಲೈಸ್ ಮಾಡಕ್ಕೆ ಸಮಯ ಸಿಗ್ತಾ ಇತ್ತು. ಬಟ್ ಈಗ ನಾಳೆ ರಜೆ ಇಲ್ಲ, ನಾಡಿದ್ದಿದೆ ಮಂಗಳವಾರ. ಜೊತೆಗೆ ಮಂಗಳವಾರ ರಜೆ ಇರೋ ಕಾರಣಕ್ಕೆ ವೀಕ್ಲಿ ಎಕ್ಸ್ಪೈರೀಸ್ ಕೂಡ ಸೋಮವಾರಕ್ಕೆ ಶಿಫ್ಟ್ ಆಗುತ್ತೆ ನಿಫ್ಟಿದು, ಅಥವಾ NSE ವೀಕ್ಲಿ ಎಕ್ಸ್ಪೈರೀಸ್ ಏನಿರುತ್ತೆ ಅದು ಸೋಮವಾರಕ್ಕೆ ಶಿಫ್ಟ್ ಆಗುತ್ತೆ. ನಾಳೆ ಮೊದಲೇ ಬ್ಯಾಡ್ ನ್ಯೂಸ್ ಗಳಿದಾವೆ. ಎಕ್ಸ್ಪೈರಿ ವಾಲಟಿಲಿಟಿ ಕೂಡ ಇರುತ್ತೆ. ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾಳೆ. ಎಕ್ಸ್ಪೈರಿದು ಕೂಡ ನಾಳೆಗೆ ಸೇರ್ಕೊಳ್ಳುತ್ತೆ. ಜೊತೆಗೆ ಯುದ್ಧದ ಬ್ಯಾಡ್ ನ್ಯೂಸ್ ಕೂಡ ನಾಳೆಗೆ ರಿಯಾಕ್ಷನ್ ಗೆ ಸೇರ್ಕೊಳ್ಳುತ್ತೆ. ಜೊತೆಗೆ ನಾಡಿದ್ ರಜೆ ಇರೋದ್ರಿಂದ ನಾಳೆ ಡೌನ್ ಫಾಲ್ ಬಂದು ನಾಡಿದ್ದು ರಿಕವರಿನೂ ಆಗ್ತಿತ್ತೇನೋ ಅಂತ ಚಾನ್ಸಸ್ ಕೂಡ ಇರ್ತಿತ್ತೇನೋ. ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ರಿಕವರಿ ಬಂದಿದೆ. ಬಟ್ ಆ ಚಾನ್ಸಸ್ ಕೂಡ ನಮಗೆ ಮಂಗಳವಾರ ಸಿಗಲ್ಲ. ಮಂಗಳವಾರ ಒಂದು ದಿನ ರಜೆ ಇದೆ. ಈ ವಾರದಲ್ಲಿ ಜಸ್ಟ್ 4 ದಿನ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ. ಇನ್ನು ಇವೆಂಟ್ ಗಳ ಕಡೆ ಬಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ US ಹಾಗೂ ಇಸ್ರೇಲ್ ಇರಾನ್ ನ ಮೇಲೆ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಮಾಡಿದವೆ.
ಜೊತೆಗೆ ಇರಾನ್ ಕೂಡ ರಿಟಾಲಿಯೇಟರಿ ಆಕ್ಷನ್ ತಗೊಂಡಿದೆ. ಸಾಕಷ್ಟು ಕಡೆ ಅದರಲ್ಲೂ ಯುಎಸ್ ನ ಬೇಸ್ ಗಳಿರುವಂತಹ ದೇಶಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಬರೀ ಬೇಸ್ ಗಳ ಮೇಲೆ ಅಷ್ಟೇ ಅಲ್ಲ, ಬೇರೆ ಕಡೆ ಕೂಡ ಅಟ್ಯಾಕ್ ಆಗಿದೆ. ಇದಕ್ಕೆ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಏನಂತಂದ್ರೆ ನೋಡಬಹುದು, ಇರಾನ್ ಕನ್ಫರ್ಮ್ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖೊಮೇನಿ ಇಸ್ ಡೆಡ್. ಖೊಮೇನಿ ಏನಿದ್ರು ಅವರು ಅಟ್ಯಾಕ್ ಅಲ್ಲಿ ಸತ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಸ್ವತಃ ಇರಾನ್ ಕನ್ಫರ್ಮ್ ಮಾಡಿದೆ. ಇದಕ್ ಮುಂಚೆ ಡೊನಾಲ್ಡ್ ಟ್ರಂಪ್ ಕೂಡ ಈ ಮಾಹಿತಿಯನ್ನು ಹಂಚಿಕೊಂಡಿದ್ರು, ಬಟ್ ಇರಾನ್ ಕನ್ಫರ್ಮ್ ಮಾಡಿಲ್ಲ. ಬಟ್ ಸ್ವಲ್ಪ ಅಂದ್ರೆ ಕೆಲವೇ ಗಂಟೆಗಳ ನಂತರ ಇರಾನ್ ಕೂಡ ಕನ್ಫರ್ಮ್ ಮಾಡಿದೆ ಅಯತುಲ್ಲಾ ಖೊಮೇನಿ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹಲವರು ಸತ್ತಿದ್ದಾರೆ ಅಂತ. ಜೊತೆಗೆ ಇರಾನ್ ಇದಕ್ಕೆ ಪ್ರತೀಕಾರ ಹೇಳ್ತೀವಿ ಅಂತ ಹೇಳಿದೆ. ನೋಡಬಹುದು, ಗ್ರೇಟ್ ಕ್ರೈಮ್ ವಿಲ್ ನಾಟ್ ಗೋ ಅನ್ಆನ್ಸರ್ಡ್ ವಾನ್ಸ್ ಇರಾನಿಯನ್ ಕ್ಯಾಬಿನೆಟ್ ಆಫ್ಟರ್ ಖೊಮೇನಿಸ್ ಡೆತ್. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ನೋಡಬಹುದು, ಹೆವಿ ಅಂಡ್ ಪಿನ್ ಪಾಯಿಂಟ್ ಬಾಂಬಿಂಗ್ ಆಫ್ ಇರಾನ್ ಟು ಕಂಟಿನ್ಯೂ, ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಆಫ್ಟರ್ ಖೊಮೇನಿ ಡೆತ್ ಆದ್ರೂ ಕೂಡ ಬಾಂಬಿಂಗ್ ಮುಂದುವರಿಯುತ್ತೆ ಅಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಖೊಮೇನಿ ಡೆತ್ ಆದ್ಮೇಲೆ ಏನಾದ್ರು ಸ್ಟಾಪ್ ಆಗ್ಬೋದಾ, ಇರಾನ್ ಕೂಡ ಮಾತುಕತೆಗೆ ಬರ್ಬೋದಾ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಈಗ ಇರಾನ್ ಕೂಡ ಅದಕ್ಕೇನ್ ಸೊಪ್ಪಾಗ್ತಿಲ್ಲ, ನಾವಿನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಅಥವಾ ಇದಕ್ಕೆ ಪ್ರತೀಕಾರ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅಮೆರಿಕ ಕೂಡ ಇನ್ನು ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ. ನೋಡಬಹುದು, ಇರಾನ್ ಸುಪ್ರೀಂ ಲೀಡರ್ ಅಲಿ Khamenei, who based iron rule and fiery hostility to US and Israel is at 86. 86 ವರ್ಷ ಆಗಿತ್ತು. ಈಗ ಈ ಕಾನ್ಫ್ಲಿಕ್ಟ್ ಅಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಇನ್ನು ಮಾರ್ಕೆಟ್ ಬಗ್ಗೆ ನೋಡಬಹುದು, ಇರಾನ್ ಇಸ್ರೇಲ್ ಟೆನ್ಷನ್ಸ್ ಲೈಕ್ಲಿ ಟು ಟ್ರಿಗರ್ ಚಾಪಿ ಟ್ರೇಡ್ ಆನ್ ಮಂಡೇ. ವಾಲಟಿಲಿಟಿ ಇರಬಹುದು, ಜೊತೆಗೆ ಡೌನ್ ಪರ್ಫಾರ್ಮೆನ್ಸ್ ಕೂಡ ಇರುವಂತ ಎಲ್ಲ ಸಾಧ್ಯತೆಗಳಿದೆ. ಅದರಲ್ಲೂ ನಾನು ಅವಾಗಲೇ ಹೇಳಿದಾಗೆ ವೀಕ್ಲಿ ಎಕ್ಸ್ಪೈರಿ ಕೂಡ ಒಂದು ದಿನ ಅಡ್ವಾನ್ಸ್ ಆಗಿ ಬರುತ್ತೆ. ಮಂಗಳವಾರ ರಜೆ ಇರೋದ್ರಿಂದ ಆ ವಾಲಟಿಲಿಟಿ ಕೂಡ ಸೇರ್ಕೊಳ್ಳುತ್ತೆ. ಹಾಗೆ ಈ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಕಾರಣಕ್ಕೆ ಮೇಜರ್ ಆಗಿ ನಾವು ವಾಚ್ ಮಾಡಬೇಕಾಗಿರೋದು ಕ್ರೂಡ್, ಬ್ರೆಂಟ್ ಕ್ರೂಡ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ನಿಯರ್ಲಿ 72 ರೇಂಜ್ ಅಲ್ಲಿ ಶುಕ್ರವಾರ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡಬಹುದು, ಶುಕ್ರವಾರ ಕೂಡ ನಿಯರ್ಲಿ 3% ಅಪ್ ಆಗಿದೆ ಕ್ರೂಡ್. ಅದೇ ಹೇಳಿದ್ನಲ್ಲ, ಬಿಗ್ ಪ್ಲೇಯರ್ಸ್ ಗೆ ಎಂಟು ಸಿಕ್ಕಿರಬಹುದು, ಶನಿವಾರ ಅಟ್ಯಾಕ್ ಆಗುತ್ತೆ ಅಂತ. ಕ್ರೂಡ್ ಮೇಲೆ ಗಮನವನ್ನ ಇಡಬೇಕಾಗುತ್ತೆ. ಕ್ರೂಡ್ ಅಲ್ಲಿ ರ್ಯಾಲಿ ಬರೋದು ಖಂಡಿತ ನಮ್ಮ ಮಾರ್ಕೆಟ್ ಗಂತೂ ಅಷ್ಟೇನು ಒಳ್ಳೇದಲ್ಲ. ಬಟ್ ಎಷ್ಟು ದಿನ ಈ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಅಥವಾ ಈ ಕಾನ್ಫ್ಲಿಕ್ಟ್ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅದು ಬಹಳ ಮ್ಯಾಟರ್ ಆಗುತ್ತೆ. ಹಾಗಾಗಿ ಕ್ರೂಡ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಡಾಲರ್ ವರ್ಸಸ್ ರುಪಿ ನೋಡಬಹುದು, ಈಗ 91.08 ಅಲ್ಲಿದೆ. ಚೆನ್ನಾಗಿ ಸ್ಟ್ರಾಂಗ್ ಆಗಿತ್ತು. ನಂತರ ನೋಡಬಹುದು ಡಾಲರ್ ಅಪ್ರಿಶಿಯೇಟ್ ಆಗಿದೆ, ರುಪಿ ಡಿಪ್ರಿಶಿಯೇಟ್ ಆಗಿದೆ ಆಲ್ಮೋಸ್ಟ್ ₹1. ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಾಳೆ ಇದನ್ನು ಕೂಡ ವಾಚ್ ಮಾಡಬಹುದು. ಯಾಕೆಂದ್ರೆ ಡಾಲರ್ ಅಲ್ಲಿ ಅಂದ್ರೆ ಡಾಲರ್ ವರ್ಸಸ್ ರುಪಿ ವೀಕ್ ಆಗಿ ಮತ್ತೆ ಕ್ರೂಡ್ ಅಲ್ಲೂ ರ್ಯಾಲಿ ಬಂದ್ರೆ ಎರಡೂ ಕಡೆಯಿಂದ ಕೂಡ ನಮಗೆ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಮಿಡ್ಲ್ ಈಸ್ಟ್ ಟೆನ್ಷನ್ಸ್ ಏನಿದೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂದರೆ ನಮಗೆ ಆಲ್ಮೋಸ್ಟ್ 50% ಕ್ರೂಡ್ ಸಪ್ಲೈ ಆಗುತ್ತೆ ಅಂತ ನಿನ್ನೆ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ. ಸೊ ಅಷ್ಟರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಭಾರತ ಬೇರೆ ದಾರಿಗಳನ್ನು ಕೂಡ ಹುಡುಕೊಳ್ಬೇಕಾಗುತ್ತೆ. ಈ ಕಾನ್ಫ್ಲಿಕ್ಟ್ ಬೇಗ ಎಂಡ್ ಆದಷ್ಟು ನಮ್ಗೆ ಒಳ್ಳೆ ಸುದ್ದಿ, ನಮ್ಗೆ ಅಂತ ಅಲ್ಲ ವಿಶ್ವ ಮಾರುಕಟ್ಟೆಗೆ ಒಳ್ಳೆ ಸುದ್ದಿ ಆಗುತ್ತೆ. ನೋಡೋಣ. ನಾಳೆ ಡಾಲರ್ ವರ್ಸಸ್ ರುಪಿ ಕೂಡ ನೋಡ್ಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್, ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಏನಿದೆ, ಈ ಟೆನ್ಷನ್ ನ ಕಾರಣಕ್ಕೆ ಮೇ ಬಿ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಾಳೆ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ ಅನ್ಸರ್ಟನಿಟೀಸ್ ಹಾಗೂ ಯುದ್ಧದ ಕಾರ್ಮೋಡ ಇರುವಂತಹ ಸಂದರ್ಭದಲ್ಲಿ ಯೂಶುವಲಿ ಕಮಾಡಿಟೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಈಗಾಗಲೇ ಗೋಲ್ಡ್ ಅಂಡ್ ಸಿಲ್ವರ್ 2025-26 ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇಂತಹ ಸಂದರ್ಭದಲ್ಲಿ ಈ ಯುದ್ಧ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ. ಇದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ. ಆಸ್ ಆಫ್ ನೌ 1,61,971 ರೇಂಜ್ ಅಲ್ಲಿ ಗೋಲ್ಡ್ ಟ್ರೇಡ್ ಆಗ್ತಿದೆ MCX ಅಲ್ಲಿ. ನಾಳೆ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ. ಹಾಗೆ ಸಿಲ್ವರ್ ಕೂಡ ನೋಡಬಹುದು 2,74,389 ಇದೆ. ಎರಡನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಾಳೆ ಅಂತ. ನಾಳೆ ಅಷ್ಟೇ ಅಲ್ಲ, ಈ ವಾರ ಪೂರ್ತಿ ನಾವು ವಾಚ್ ಮಾಡಬೇಕಾಗುತ್ತೆ ಗೋಲ್ಡ್ ಅಂಡ್ ಸಿಲ್ವರ್ ನ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ 4 IPOಗಳ ಲಿಸ್ಟಿಂಗ್ ಇರುತ್ತೆ. ಜೊತೆಗೆ ಒಂದು IPO ಓಪನ್ ಆಗ್ತಾ ಇದೆ, ಸೆಡಮ್ಯಾಕ್ ಮೆಕಾಟ್ರಾನಿಕ್ಸ್. ಪ್ರೈಮರಿ ಮಾರ್ಕೆಟ್ ಕೂಡ ಬ್ಯುಸಿ ಆಗಿರುತ್ತೆ. ಈ ಕಂಪನಿಗಳನ್ನು ಸ್ಟಡಿ ಮಾಡಬಹುದು. ಜೊತೆಗೆ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಯಾಕಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನು ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ. ಹಾಗಾಗಿ ಪಾಸಿಟಿವ್ ಆಗಿ ಲಿಸ್ಟ್ ಆಗ್ತಾವ, ನೆಗೆಟಿವ್ ಆಗಿ ಲಿಸ್ಟ್ ಆಗ್ತಾವ ಅನ್ನೋ ಅಂತ ಕುತೂಹಲ ಇದ್ದೇ ಇರುತ್ತೆ. ಇನ್ನು ಸೆಡಮ್ಯಾಕ್ ಮೆಕಾಟ್ರಾನಿಕ್ಸ್ ಅನ್ನ ಸ್ಟಡಿ ಮಾಡಬಹುದು. 4ನೇ ತಾರೀಕಿಂದ ಓಪನ್ ಆಗ್ತಾ ಇದೆ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ವಾರ್ವಿ ಗ್ಲೋಬಲ್ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು. 2 ಮಾರ್ಚ್ ಅಂದ್ರೆ ನಾಳೆನೆ ಎಕ್ಸ್ ಡೇಟ್ ಆಗಿರುತ್ತೆ. ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. 10% ಅಂತ ಫೇಸ್ ವ್ಯಾಲ್ಯೂ ₹5 ಮಾಡ್ತಾ ಇದ್ದಾರೆ. ಅಂದ್ರೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. ನಂತರ ಅಕಿಲಾನ್ ನೆಕ್ಸಸ್ 10% ಅಂತ ಫೇಸ್ ವ್ಯಾಲ್ಯೂ ₹1 ಮಾಡ್ತಾ ಇದೆ ಕಂಪನಿ. 5 ಮಾರ್ಚ್ ಎಕ್ಸ್ ಡೇಟ್ ಆಗಿರುತ್ತೆ. ಒಂದು ಶೇರು 10 ಶೇರುಗಳಾಗುತ್ತೆ. ನಂತರ LKP ಫೈನಾನ್ಸ್ ನ ಬೋನಸ್ ಇಶ್ಯೂ ಇದೆ 4:1 ರೇಷಿಯೋದಲ್ಲಿ. ಅಂದ್ರೆ ಒಂದು ಶೇರ್ ಇದ್ರೆ 4 ಶೇರುಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. 6 ಮಾರ್ಚ್ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಮೀರಾ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. 10% ಅಂತ ಫೇಸ್ ವ್ಯಾಲ್ಯೂ ₹5 ಮಾಡ್ತಾ ಇದೆ. ಅಂದ್ರೆ ಇಲ್ಲೂ ಕೂಡ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ನಂತರ ಸಿಲ್ವರ್ ಟಚ್ ಟೆಕ್ನಾಲಜೀಸ್ ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ. ಅಂದ್ರೆ ಶೇರುಗಳು ಡಬಲ್ ಆಗುತ್ತೆ. ಹಾಗೆ ಸಿಲ್ವರ್ ಟಚ್ ಟೆಕ್ನಾಲಜೀಸ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. 10% ಅಂತ ಫೇಸ್ ವ್ಯಾಲ್ಯೂ ₹2 ಮಾಡ್ತಾ ಇದೆ. ಅಂದ್ರೆ
1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಸಿಲ್ವರ್ ಟಚ್ ಟೆಕ್ನಾಲಜೀಸ್. ಅಂದ್ರೆ 1 ಶೇರ್ ಇದ್ರೆ 10 ಶೇರ್ಗಳಾಗುತ್ತೆ. ಯಾಕಂದ್ರೆ 1:1 ಬೋನಸ್ ಸಿಗುತ್ತೆ, 2 ಆಗುತ್ತೆ. ಹಾಗೆ ಸ್ಟಾಕ್ ಸ್ಪ್ಲಿಟ್ 1 ಶೇರು 5 ಶೇರ್ಗಳಾಗುತ್ತೆ. 1 ಇದ್ರೆ 10 ಶೇರ್ಗಳಾಗುತ್ತೆ. ಈ ರೀತಿಯಾಗಿ ಸ್ಟಾಕ್ ಸ್ಪ್ಲಿಟ್ ಆಗೋ ಬೋನಸ್ ಸಿಗ್ತಾ ಇದೆ ಸಿಲ್ವರ್ ಟಚ್ ಟೆಕ್ನಾಲಜೀಸ್ ಅಲ್ಲಿ. 6th ಮಾರ್ಚ್ ಎಕ್ಸ್ ಡೇಟ್ ಆಗಿರುತ್ತೆ, ಅವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ನು ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ, ಅವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಒನ್ ಆಫ್ ದ ಇಂಪಾರ್ಟೆಂಟ್ ವೀಕ್ ಅಂತಾನೆ ಹೇಳ್ಬೋದು. ಈ ವಾರದ ಇವೆಂಟ್ ಗಳನ್ನ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿಗಳಿರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ಚೆಕ್ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು, ಅಥವಾ ಎರಡನ್ನು ಇಂಟಿಗ್ರೇಟ್ ಮಾಡಿ ಟೆಕ್ನೋ ಫಂಡ ಅನಲೈಸ್ ಮಾಡಿ ಎಂಟ್ರಿ ಎಕ್ಸಿಟ್ ಗಳನ್ನ ಫೈಂಡ್ ಮಾಡೋದಾಗ್ಬೋದು. ಈ ರೀತಿ ಸಾಕಷ್ಟು ವಿಷಯಗಳನ್ನ ಒಳಗೊಂಡಿರುತ್ತೆ. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.